ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ ನಡೀತಾ ಇದೆ. ಒಟ್ಟು 1600 ಹುದ್ದೆಗಳು. ಆ ನೇಮಕಾತಿಗೆ ಸಂಬಂಧಿಸಿದಂತೆ ಆಯ್ಕೆ ವಿಧಾನ ಹೇಗಿರುತ್ತೆ, ಪರೀಕ್ಷಾ ಮಾದರಿ ಹೇಗಿರುತ್ತೆ, ಸಿಲೆಬಸ್ ಇನ್ನಿತರ ಸಂಪೂರ್ಣ ಮಾಹಿತಿಯನ್ನು ಹಂಚಿಕೊಳ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಹೇಳಿದ್ರೆ ಕರ್ನಾಟಕ ಪೊಲೀಸ್ ಇಲಾಖೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ ನಡೀತಾ ಇದೆ. ಅಂದರೆ CAR DAR ಅಂತೇಳಿ. CAR ಅಂದರೆ ಸಿಟಿ ಆರ್ಮ್ಡ್ ರಿಸರ್ವ್ ಪೊಲೀಸ್ ಅಂತೇಳಿ, DAR ಅಂತಂದರೆ ಜಿಲ್ಲಾ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಂತೇಳಿ. ಒಟ್ಟು 1600 ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆಯನ್ನು ಪ್ರಕಟಿಸಲಾಗಿರುತ್ತೆ. ಆಯ್ಕೆ ವಿಧಾನ ಹೇಗಿರುತ್ತೆ ಅನ್ನುವಂಥದ್ದು, ಮೊದಲನೇದಾಗಿ 3 ಪ್ರಕ್ರಿಯೆಗಳನ್ನು ಒಳಗೊಂಡಿರ್ತಕ್ಕಂಥ ಆಯ್ಕೆ ವಿಧಾನ ಇರುತ್ತೆ. 4 ಪ್ರಕ್ರಿಯೆಗಳು ಒಟ್ಟಾರೆಯಾಗಿ. ಮೊದಲನೇದಾಗಿ ಲಿಖಿತ ಪರೀಕ್ಷೆ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ. 100 ಅಂಕಗಳಿರುತ್ತೆ. ಎಲ್ಲ ಕೂಡ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ. OMR ಬೇಸ್ಡ್ ಕ್ವಶನ್ ಪೇಪರ್ ಇರುವಂಥದ್ದು. ಹಾಗೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಇರುತ್ತೆ, ಅಂದರೆ ET-PST ಅಂತೇಳಿ. ಇದರಲ್ಲಿ ಎತ್ತರ, ಎದೆ ಅಳತೆ ಪರಿಶೀಲನೆ, ಓಟ ಮತ್ತು ಇತರ ದೈಹಿಕ ಪರೀಕ್ಷೆಗಳಿರುತ್ತೆ. ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಕೊನೆಗೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಲಿಖಿತ ಪರೀಕ್ಷೆ ಹೇಗಿರುತ್ತೆ ಅಂತಂದರೆ, ಒಂದು ಪತ್ರಿಕೆ ಇರುವಂಥದ್ದು. 100 ಅಂಕಗಳ ಪತ್ರಿಕೆ. ಆ 100 ಅಂಕಗಳ ಪತ್ರಿಕೆಯಲ್ಲಿ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿರುತ್ತೆ. ಅಂದರೆ ಸಾಮಾನ್ಯ ಜ್ಞಾನಕ್ಕೆ 35 ಪ್ರಶ್ನೆಗಳಿರುತ್ತೆ. ಭಾರತೀಯ ಇತಿಹಾಸ 10 ಕ್ವಶನ್ಸ್ ಇರುತ್ತೆ. ಭಾರತದ ಸಂವಿಧಾನ 10 ಕ್ವಶನ್ಸ್ ಇರುತ್ತೆ. ಭೂಗೋಳಶಾಸ್ತ್ರ 10 ಕ್ವಶನ್ಸು. ಹಾಗೆ ವಿಜ್ಞಾನ 10 ಕ್ವಶನ್ಸ್ ಇರುತ್ತೆ. ಕರ್ನಾಟಕದ ಇತಿಹಾಸ 10 ಕ್ವಶನ್ಸ್ ಇರುತ್ತೆ. ಹಾಗೆ ಮಾನಸಿಕ ಸಾಮರ್ಥ್ಯ ಅಥವಾ ತಾರ್ಕಿಕತೆ 15 ಅಂಕಗಳಿರುತ್ತೆ. ಒಟ್ಟು 100 ಅಂಕಗಳ ಪ್ರಶ್ನೆ ಪತ್ರಿಕೆ ಇರುವಂಥದ್ದು. ಇದಕ್ಕೆ ನಿಮಗೆ ಕೊಡುವಂಥ ಸಮಯ ಎಷ್ಟು ಅಂದರೆ 90 ನಿಮಿಷ, ಅಂದರೆ 1 ಗಂಟೆ 30 ನಿಮಿಷ ಸಮಯಾವಕಾಶವನ್ನು ಕೊಡಲಾಗುತ್ತೆ. ಇವೆಲ್ಲ ಕೂಡ MCQ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಪ್ರತಿಯೊಂದು ಪ್ರಶ್ನೆ ಕೂಡ 1 ಅಂಕವನ್ನು ಒಳಗೊಂಡಿರ್ತಕ್ಕಂಥದ್ದು. ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಏನಾದರೂ ತಪ್ಪು ಉತ್ತರವನ್ನು ಬರೆದ್ರೆ 0.25 ಅಂಕಗಳು ಕಟ್ ಆಗುವಂಥದ್ದು. ಅಂದರೆ ಒಂದು ಪ್ರಶ್ನೆಗೆ 1/4 ಅಂಕಗಳು ಕಟ್ ಆಗುವಂಥದ್ದು ಏನಾದರೂ ತಪ್ಪಾಗಿದ್ದರೆ. ವಿವರವಾಗಿರ್ತಕ್ಕಂಥ ಸಿಲೆಬಸನ್ನು ನೋಡೋಣ. ಇಲ್ಲಿ ಸಾಮಾನ್ಯ ಜ್ಞಾನ, ಜನರಲ್ ನಾಲೆಜ್ಗೆ ಪ್ರಚಲಿತ ಘಟನೆಗಳಿರುತ್ತೆ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸುದ್ದಿಗಳು, ಕ್ರೀಡೆ, ಪ್ರಶಸ್ತಿಗಳು, ಪ್ರಮುಖ ವ್ಯಕ್ತಿಗಳು ಮತ್ತು ಸರ್ಕಾರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಓದ್ಕೋಬೇಕು. ಭಾರತೀಯ ಇತಿಹಾಸ ಅಂತ ಬಂದರೆ ಸಿಂಧೂ ನಾಗರಿಕತೆ, ಮೌರ್ಯ, ಗುಪ್ತ, ಚೋಳ, ವಿಜಯನಗರ ಸಾಮ್ರಾಜ್ಯ, ಬ್ರಿಟಿಷ್ ಆಡಳಿತ ಮತ್ತು ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು. ಹಾಗೆ ಭಾರತೀಯ ಸಂವಿಧಾನ, ಇದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಜ್ಯ ನಿರ್ದೇಶಕ ತತ್ವಗಳು, ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಸಂಸತ್ತು, ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿರುತ್ತೆ. ಹಾಗೆ ಭೂಗೋಳಶಾಸ್ತ್ರವನ್ನು ನೋಡೋದಾದರೆ ಭಾರತ ಭೌಗೋಳಿಕ ಲಕ್ಷಣಗಳಿರುತ್ತೆ. ನದಿಗಳು, ಪರ್ವತಗಳು, ಹವಾಮಾನ, ಕೃಷಿ ಮತ್ತು ನೈಸರ್ಗಿಕ ಸಂಪನ್ಮೂಲಗಳು. ವಿಜ್ಞಾನವನ್ನು ನೋಡಿದರೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಪರಿಸರ ವಿಜ್ಞಾನ, ಆರೋಗ್ಯ ಮತ್ತು ಸ್ವಚ್ಛತೆಗೆ ಸಂಬಂಧಪಟ್ಟಿರುವಂಥ ವಿಷಯಗಳನ್ನು ಓದ್ಕೋಬೇಕು. ಹಾಗೆ ಕರ್ನಾಟಕದ ಇತಿಹಾಸವನ್ನು ನೋಡೋದಾದರೆ ಕದಂಬರು, ಚಾಲುಕ್ಯರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ, ಕರ್ನಾಟಕ ಏಕೀಕರಣ, ಕನ್ನಡದ ಪ್ರಮುಖ ವ್ಯಕ್ತಿತ್ವಗಳ ಕುರಿತು ಆ ವಿಷಯಗಳನ್ನು ಓದ್ಕೋಬೇಕಾಗುತ್ತೆ. ಹಾಗೆ ಮಾನಸಿಕ ಸಾಮರ್ಥ್ಯ ಮತ್ತು ತಾರ್ಕಿಕತೆ ಅಂತ ನೋಡೋದಾದರೆ ಇಲ್ಲಿ ಸಂಖ್ಯಾ ಸರಣಿಗಳು, ಹಾಗೆ ಕೋಡಿಂಗ್ ಮತ್ತು ಡಿಕೋಡಿಂಗ್, ರಕ್ತ ಸಂಬಂಧ, ದಿಕ್ಕುಗಳು, ಉಪಮಾನಗಳು, ಗಣಿತದ ಮೂಲಭೂತ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರುತ್ತೆ. ಇನ್ನು ದೈಹಿಕ ಪರೀಕ್ಷೆ ಅಂತ ನೋಡೋದಾದರೆ ಪುರುಷ ಅಭ್ಯರ್ಥಿಗಳು 1600 ಮೀಟರ್ ಓಟವನ್ನು ಓಡಬೇಕು. ಉದ್ದ ಜಿಗಿತ ಇರುತ್ತೆ, ಎತ್ತರ ಜಿಗಿತ ಇರುತ್ತೆ. ಹಾಗೆ ಮಹಿಳಾ ಅಭ್ಯರ್ಥಿಗಳು 800 ಮೀಟರ್ ಓಟವನ್ನು ಓಡಬೇಕಾಗತ್ತೆ. ಉದ್ದ ಜಿಗಿತ ಇರುತ್ತೆ, ಎತ್ತರ ಜಿಗಿತ ಇರುತ್ತೆ. ತಯಾರಿಗೆ ನಮ್ಮ ಸಲಹೆಗಳು ಅಂತಂದರೆ ಪ್ರತಿದಿನ ಪ್ರಚಲಿತ ಘಟನೆಗಳನ್ನು ಓದ್ಕೋಬೇಕು. ಕನಿಷ್ಠ 1 ವರ್ಷದ ಒಂದು ಕರೆಂಟ್ ಅಫೇರ್ನ ಸಂಪೂರ್ಣ ಮಾಹಿತಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಹಾಗೆ ವೆರಿ ಇಂಪಾರ್ಟೆಂಟ್ಲಿ 6ರಿಂದ 10ನೇ ತರಗತಿಯ ಒಂದು ಪಠ್ಯ ಪುಸ್ತಕಗಳು, DSCRTಯ ಪುಸ್ತಕಗಳೇನಿದೆ ಅವನ್ನು ಕಂಪ್ಲೀಟಾಗಿ ಓದ್ಕೋಬೇಕಾಗುತ್ತೆ. ಇಟ್ಸ್ ಎ ವೆರಿ ಇಂಪಾರ್ಟೆಂಟ್. ಹಾಗೆ ಭಾರತದ ಸಂವಿಧಾನ ಮೂಲಭೂತ ಅಂಶಗಳನ್ನು ಅಭ್ಯಾಸ ಮಾಡಿ. ಇತಿಹಾಸಕ್ಕೆ ಸಂಬಂಧಪಟ್ಟಂಥ ರೆಫರೆನ್ಸ್ ಪುಸ್ತಕಗಳನ್ನು, ಇತಿಹಾಸ, ಭೂಗೋಳಶಾಸ್ತ್ರ, ಹಾಗೆ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ರೆಫರೆನ್ಸ್ ಬುಕ್ಗಳನ್ನು ಓದ್ಕೊಳ್ಳಿ. ಹಾಗೆ ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ ಪ್ರತಿದಿನ ಕನಿಷ್ಠ 1 ಗಂಟೆಗಳ ಕಾಲ ದೈಹಿಕ ಅಭ್ಯಾಸವನ್ನು ಮಾಡಿ. ಇದರ ಜೊತೆಗೆ ನಿಮಗೆ ಇಯರ್ ಬುಕ್ ಸಿಗುತ್ತೆ, ಇಯರ್ ಬುಕ್ಕನ್ನು ಓದ್ಕೊಳ್ಳಿ. ಹಾಗೆ ಮಂತ್ಲಿ ಮ್ಯಾಗ್ಝಿನ್ಸ್ಗಳು ಸಿಗುತ್ತೆ, ಕರೆಂಟ್ ಅಫೇರ್ಸ್ ಕವರ್ ಆಗ್ತಕ್ಕಂಥ ಮ್ಯಾಗ್ಝಿನ್ಸ್ಗಳು. ಅದನ್ನು ಕೂಡ ಓದ್ಕೊಳ್ಳಿ ಅಂತ ಹೇಳ್ತಾ ಇದಿಷ್ಟು ಕೂಡ ನಮ್ಮ ಸಲಹೆಗಳಾಗಿರುತ್ತೆ. ಕನಿಷ್ಠ ದಿನಕ್ಕೆ 4 ಗಂಟೆ ನೀವು ಅಧ್ಯಯನವನ್ನು ಮಾಡಿದರೆ 4 ಗಂಟೆ ಅಧ್ಯಯನ ಪ್ಲಸ್ 1 ಗಂಟೆ ಒಂದು ಫಿಸಿಕಲ್ ಅಥವಾ ಎಂಡ್ಯೂರೆನ್ಸ್ ಟೆಸ್ಟ್ಗೆ ನೀವು ಅಭ್ಯಾಸವನ್ನು ಮಾಡಿದರೆ ಕನಿಷ್ಠ ದಿನಕ್ಕೆ 5 ಗಂಟೆ
ನೀವು ಏನಾದರೂ ಇದೇ ರೀತಿಯ ಅಭ್ಯಾಸವನ್ನು ಮುಂದುವರಿಸಿದರೆ ಇನ್ನು 3 ತಿಂಗಳಲ್ಲಿ ನೀವು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಹೊರಹೊಮ್ಮುತ್ತೀರಿ ಅಂತಕ್ಕಂಥ ಒಂದು ಭರವಸೆಯನ್ನು ನಾನು ಕೊಡ್ತಾ ಇದ್ದೇನೆ. ಸೊ ಗೆಳೆಯರೆ, ಸೊ ಯಾರೆಲ್ಲ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಆಗಲೇಬೇಕು ಅಂತೇಳಿ ಬಯಸಿದ್ದೀರಿ, ತಾವು ತಮ್ಮ ಅಧ್ಯಯನವನ್ನು ಈಗಿನಿಂದಲೇ ಪ್ರಾರಂಭ ಮಾಡಿ. ಸೊ ಕ್ಷಿಪ್ರಗತಿಯಲ್ಲಿ ಪ್ರಾರಂಭ ಮಾಡಿ. 5 ಗಂಟೆ ಅಲ್ಲ, 6 ಗಂಟೆ, 7 ಗಂಟೆ, 8 ಗಂಟೆ ಆದರೂ ಕೂಡ ನಿಮ್ಮ ಅಧ್ಯಯನವನ್ನು ಸಿದ್ಧತೆಯನ್ನು ನಿಲ್ಲಿಸಬೇಡಿ ಅಂತ ಹೇಳ್ತೇನೆ. ಸೊ ಈ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಗಳ ಒಂದು ವಿಶ್ಲೇಷಣೆಯನ್ನು ಮುಂದಿನ ವೀಡಿಯೋಗಳಲ್ಲಿ ಮಾಡ್ತಾ ಹೋಗ್ತೇನೆ. ನಿಮಗೆಲ್ಲ ಕೂಡ ಯೂಸ್ಫುಲ್ ಆಗುತ್ತೆ. ಆ ವಿಡಿಯೋವನ್ನು ನೋಡಿ. ಸೊ ಅವೆಲ್ಲ ನಿಮಗೆ ವೀಡಿಯೋಗಳು ಲಭ್ಯವಾಗಬೇಕು ಅಂತಂದರೆ ನಮ್ಮ ಚಾನಲ್ನ ಫಾಲೋ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಕೆಳಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೇನೆ. ನಮಸ್ಕಾರ.